ಡಾಕ್ಟರ್ ಪ್ರಭಾಕರ್ ಭಟ್ರವರು ಪೂರ್ಣವಾಗಿ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ಇಟ್ಟಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ. ಸಮಯ ತುಂಬ ಆಗಿದೆ, ಆದರೆ ಕೆಲವು ವಿಷಯಗಳು ಮಾತ್ರ ನಿಮ್ಮ ಮುಂದೆ ನಾನು ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ಸಾಂಕೇತಿಕವಾಗಿ ನಾನು ಕಪ್ಪು ಕೋಟ್ ಹಾಕ್ಕೊಂಡು ಬಂದಿರೋದೇ ಈ ದೇಶದಲ್ಲಿ ಮತ್ತೊಮ್ಮೆ ಎಮರ್ಜೆನ್ಸಿ ಬರಬಾರ್ದು ಅನ್ನೋ ದೃಷ್ಟಿನಲ್ಲೇ ಬಂದಿರುವಂಥದ್ರದ್ದು. ಎಮರ್ಜೆನ್ಸಿ ಬಾರದೇ ಇರೋದಕ್ಕೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕ ಮತ್ತು ಜನ ಅಭಿಪ್ರಾಯ ಮೂಡಿಸುವಂಥ ಅಗತ್ಯ ಇದೆ. ಇದು ಚೋರ್ ಉಲ್ಟಾ ಕೋತ್ವಾಲ್ ಕೋ ಡಾಟೆ ಅನ್ನೋ ರೀತಿಯಲ್ಲಿ ಆಗಿದೆ. ಡೆವಿಲ್ಸ್ ಆರ್ ಪ್ರೀಚಿಂಗ್ ಸ್ಕ್ರಿಪ್ಚರ್ಸ್. ದೆವ್ವದ ಬಾಯಿನಲ್ಲಿ ಭಗವದ್ಗೀತೆ ಬರ್ತಾ ಇದೆ. ಸಂವಿಧಾನವನ್ನು ತಿರುಚಿ ಅತ್ಯಾಚಾರ ಮಾಡಿ ಎಲ್ಲ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಕೆಂಪು ಪುಸ್ತಕ ಹಿಡ್ಕೊಂಡು ಸಂವಿಧಾನದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ನಾವು ಸರಿಯಾಗಿ ಜನರ ಮುಂದೆ ಇಡಬೇಕಾಗಿರುವಂಥ ಪ್ರಯತ್ನ ಇದೆ. ಸಂವಿಧಾನದ ರಕ್ಷಣೆ ಮಾಡೋದಕ್ಕಿಂತ ಅವ್ರು ಮಾಡಿರ್ತಕ್ಕಂಥ 3-4 ಸಂಗತಿಗಳ ಹೇಗೆ ನಾವು ವಿರೋಧ ಮಾಡಬೇಕು ಅನ್ನುವಂಥದ್ದನ್ನು ಮಾತ್ರ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಇದೆ, ಪ್ರೇರಣೆಯೂ ಇದೆ. ಎಮರ್ಜೆನ್ಸಿನಿಂದ ಬಂದಿರತಕ್ಕಂಥ ಪ್ರೇರಣೆಯ ಭಾಗವಾಗಿ ನಾನು ನಿಂತಿದ್ದೀನಿ. ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟ 74ರಿಂದ ಏನು ನಡೀತು, 75ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. RSS ಮೇಲೆ ಬ್ಯಾನ್ ಆಗಿರೋದು ಜುಲೈ 2. ಎಮರ್ಜೆನ್ಸಿ ಡಿಕ್ಲೇರ್ ಆದಮೇಲೆ ಒಂದು ವಾರ ಆದಮೇಲೆ ಅಷ್ಟು ಬುದ್ಧಿ ಬಂದಿತ್ತು. ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವೆಲ್ಲ ನಮ್ಮ ಕಾರ್ಯಾಲಯಗಳು ಎಲ್ಲ ರಕ್ಷಣೆ ಮಾಡಿದ್ದೀವಿ. ಭೂಗತ ಚಳವಳಿ ಈಗಿನ ಶಬ್ದ ಏನು ಬರ್ತಾ ಇದೆ ಅಲ್ಲ, ಅಂಡರ್ಗ್ರೌಂಡ್ ಮೂಮೆಂಟ್, ಭೂಗತ ಚಳವಳಿ ಯಶಸ್ವಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕಲಿಸ್ಬೋದಾಗಿರ್ತಕ್ಕಂಥ ಕಾರ್ಯ RSS ಮಾಡಿ ತೋರಿಸಿದೆ. ಆ ಸಂದರ್ಭದಲ್ಲಿ ನವೆಂಬರ್ 14ರಿಂದ ಏನು ಹೋರಾಟ ಸತ್ಯಾಗ್ರಹ ಶುರು ಆಯಿತು ಇಡೀ ದೇಶದಲ್ಲಿ, ನಾನು ಆ ಅವಧಿನಲ್ಲಿ ಡಿಸೆಂಬರ್ 8ನೇ ತಾರೀಕಿಗೆ ನಾನು ಓದುವಂಥ ಕಾಲೇಜಿನಲ್ಲಿ ಸತ್ಯಾಗ್ರಹ ಮಾಡಿ ಅರೆಸ್ಟ್ ಆಗಿರೋದು. ಜನವರಿ 14ಕ್ಕೆ ರಿಲೀಸ್ ಆಗಿ ಬಂದಿರೋದು. ಹೀಗಾಗಿ ನನಗೆ ಆ ಪ್ರೇರಣೆ ಈಗಲೂ ಇದೆ. ಎಮರ್ಜೆನ್ಸಿ ಬಂದಿರೋದನ್ನು ನೇರವಾಗಿ ಅವರು ಉಪಯೋಗಿಸಿರುವಂಥದ್ರದ್ದು ಆರ್ಟಿಕಲ್ 352. ಇದನ್ನು ನಾವು ಹೇಳಬೇಕು. ಆರ್ಟಿಕಲ್ 352ನಲ್ಲಿ ಇರುವಂಥ ವಿಷಯ, ಎಮರ್ಜೆನ್ಸಿ ಕ್ಯಾನ್ ಬಿ ಡಿಕ್ಲೇರ್ಡ್ ಓನ್ಲಿ ಇಫ್ ದೇರ್ ಈಸ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ಜನ ದಂಗೆ ಇದ್ದಿದ್ರೆ, ವಿದ್ರೋಹ ಮಾಡ್ತಿದ್ರೆ ಆವಾಗ ಅದನ್ನು ಮಾಡಬಹುದಾಗಿತ್ತು. ಅದು ಯಾವುದೇ ಇರಲಿಲ್ಲ. ಜನವರಿ 12ರ ಅಲಹಾಬಾದ್ ಹೈಕೋರ್ಟ್ ಜಗಮೋಹನ್ ದಾಸ್ದ ಆ ವಿಷಯ ಹೇಳಬೇಕು. VS ಕೃಷ್ಣಯ್ಯರವರು ಸುಪ್ರೀಂ ಕೋರ್ಟ್ನಲ್ಲಿ ಜೂನ್ 20ಕ್ಕೆ ಆಗಿರ್ತಕ್ಕಂಥ ಘಟನೆ, ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿಗೆ ಪಾರ್ಲಿಮೆಂಟ್ನಲ್ಲಿ ಹೋಗಲಿಕ್ಕೆ ಅವಕಾಶ ಕೊಡುತ್ತೆ. ಬಟ್ ಯು ಡು ನಾಟ್ ಹ್ಯಾವ್ ವೋಟಿಂಗ್ ರೈಟ್ಸ್, ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ಡಿಬೇಟ್ ಅಂತ ಹೇಳಿ ಇಟ್ ಈಸ್ ರೆಫರ್ಡ್ ಟು ದಿ ಲಾರ್ಜರ್ ಬೆಂಚ್. ಅದು ಆದಮೇಲೆ ಅಲ್ಲಾಗಿರ್ತಕ್ಕಂಥ ಅಲಹಾಬಾದ್ ಹೈಕೋರ್ಟಿನ ಶಾಕ್, ಬಿಹಾರ್ನಲ್ಲಿ ಆಗಿರ್ತಕ್ಕಂಥ ಅಬ್ದುಲ್ ಗಫೂರ್ ಪ್ರೈಸ್ ರೈಸ್, ಕರಪ್ಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ಆಗಿರ್ತಕ್ಕಂಥ ಹೋರಾಟ, ಗುಜರಾತ್ನಲ್ಲಿ ಕಾಂಗ್ರೆಸ್ಸಿಗೆ ಆಗಿರ್ತಕ್ಕಂಥ ಸೋಲು. ಹೀಗಾಗಿ 24ನೇ ತಾರೀಕಿಗೆ ರಾಮಲೀಲಾ ಮೈದಾನದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ, 25ನೇ ತಾರೀಕಿಗೆ ಯಾವುದೇ ಒಂದು ಅಮೆಂಡ್ಮೆಂಟನ್ನು ತರಬೇಕು, ಪ್ರೊಕ್ಲಮೇಷನ್ ಮಾಡಬೇಕು ಅಂತಾದರೆ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡು ಮಾಡಬೇಕಾಗಿತ್ತು. ರಬ್ಬರ್ ಸ್ಟ್ಯಾಂಪ್ ಅಂತ ಹೆಸರು ಬಂದಿರೋದೇ ಫಕೀರುದ್ದೀನ್ ಅಲಿ ಅಹ್ಮದ್ನಿಂದ. SS ರೇ ಅವರು ಹೋಗಿ ಫಕೀರುದ್ದೀನ್ ಅಲಿ ಅಹ್ಮದ್ ರಾಷ್ಟ್ರಪತಿ ಹತ್ರ ಡಾಟೆಡ್ ಲೈನ್ ಮೇಲೆ ಸೈನ್ ಮಾಡ್ಕೊಂಡು ಬರ್ತಾರೆ ವಿದೌಟ್ ದಿ ಅಪ್ರೂವಲ್ ಆಫ್ ದಿ ಕ್ಯಾಬಿನೆಟ್. ಇದನ್ನು ಮಾಡಿರುವಂಥದ್ದು ಕಾನ್ಸ್ಟಿಟ್ಯೂಷನ್ಗೆ ಅಪಚಾರ.
ಯೂನಿಯನ್ ಕ್ಯಾಬಿನೆಟ್ ಏನೂ ನಿರ್ಧಾರ ಮಾಡದೆ ನೇರವಾಗಿ ರಾಷ್ಟ್ರಪತಿಯವ್ರಿಗೆ ಸೈನ್ ಮಾಡಲಿಕ್ಕೆ ಕೊಡ್ತಾರೆ. ಆವಾಗ ಕೇಳ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಯಾಕಿಲ್ಲ ಅಂದರೆ ಇಂದಿರಾ ಗಾಂಧಿಯವರು ಹೇಳ್ತಾರೆ ವಿ ಡು ನಾಟ್ ಹ್ಯಾವ್ ಟೈಮ್ ಫಾರ್ ಕ್ಯಾಬಿನೆಟ್ ಮೀಟಿಂಗ್. 25ನೇ ತಾರೀಕಿಗೆ ಸೈನ್ ಮಾಡ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಹಿಸ್ಟ್ರಿನಲ್ಲಿ ಯಾವುದಾದ್ರೂ ಆಗಿದೆಯಾ? ಬೆಳಿಗ್ಗೆ 6 ಗಂಟೆಗೆ ಜೂನ್ 26ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಲಾ ಸೆಕ್ರೆಟ್ರಿ, ಹೋಮ್ ಸೆಕ್ರೆಟ್ರಿ ಯಾರಿಗೂ ಗೊತ್ತಿಲ್ಲ, IB ಯಾರಿಗೂ ಗೊತ್ತಿಲ್ಲ. ಆವಾಗ ನೀವು ಆಲೋಚನೆ ಮಾಡಿ, ಟಿ ವಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಇಮೇಲ್ ಇಲ್ಲ. ಇಂಥ ಸಂದರ್ಭದಲ್ಲಿ ಮೊದಲನೇದು ಘೋಷಣೆ ಮಾಡಿರೋದು ಬೆಳಗ್ಗೆ ಆಕಾಶವಾಣಿ ಮತ್ತು BBC. ಅದರ ಮುಖಾಂತರ ಜನಕ್ಕೆ ಗೊತ್ತಾಯಿತು ಎಮರ್ಜೆನ್ಸಿ ಬಂತು ಅಂಥೇಳಿ. ಎಮರ್ಜೆನ್ಸಿ ಬಂದ ಮೇಲೆ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಏನೇನು, ಆರ್ಟಿಕಲ್ 14, ಆರ್ಟಿಕಲ್ 21, ಆರ್ಟಿಕಲ್ 22ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು, ಇದನ್ನು ನಾವು ಜನರ ಮುಂದೆ ಹೇಳಬೇಕು. ಅಮೆಂಡ್ಮೆಂಟ್ ಮಾಡಿರೋದು ಅಮೆಂಡ್ಮೆಂಟ್ 38ನಲ್ಲಿ ಪ್ರಭಾಕರ್ ಭಟ್ರು ಹೇಳಿದರು 106 ಅಮೆಂಡ್ಮೆಂಟ್ ಆಗಿದೆ. ಆ 106ನಲ್ಲಿ 75 ಅಮೆಂಡ್ಮೆಂಟ್ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಅಮೆಂಡ್ಮೆಂಟ್ ನಂಬರ್ 38ನಲ್ಲಿ ಆಗಿರುವಂಥದ್ದು ಏನಂದರೆ ಯಾವುದೇ ವಿಷಯ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ. ಎಮರ್ಜೆನ್ಸಿ ವಿರುದ್ಧ ಅಲ್ಲ, ಯಾವ ವಿಷಯದ ಬಗ್ಗೆನೂ ಪ್ರಶ್ನೆ ಮಾಡುವಾಗಿಲ್ಲ ಅಂಥೇಳಿ ಅಮೆಂಡ್ಮೆಂಟ್ ನಂಬರ್ 38 ತಂದರು. ಇದು ಅಮೆಂಡ್ಮೆಂಟ್ ಯಾಕೆ ಬೇಕಾಗಿತ್ತು? ಅಮೆಂಡ್ಮೆಂಟ್ ನಂಬರ್ 39ನಲ್ಲಿ ಹೇಳಿರುವಂಥದ್ದು ಏನಂತಂದರೆ ಪ್ರೈಮ್ ಮಿನಿಸ್ಟರ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ ಇವ್ರು ಯಾರ ಮೇಲೂ ಕೂಡ ಕೋರ್ಟ್ನಲ್ಲಿ ಯಾವುದೇ ರೀತಿಯಿಂದ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ, ಕೋರ್ಟ್ ಅದನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ ನ್ಯಾಯಾಲಯಕ್ಕೆ ಅಂತೇಳಿ ಅಮೆಂಡ್ಮೆಂಟ್ ನಂಬರ್ 39 ತಂದರು. ಅಮೆಂಡ್ಮೆಂಟ್ ನಂಬರ್ 40 ತಂದರು. ಅಮೆಂಡ್ಮೆಂಟ್ 40ನಲ್ಲಿ ಏನಂತಂದರೆ ಪ್ರೆಸ್ ಮೇಲೆ ಏನು ಬ್ಯಾನ್ ಇದೆ, ಪ್ರೆಸ್ನವರು ಯಾವುದೇ ರೀತಿಯಿಂದ ಎಮರ್ಜೆನ್ಸಿ ವಿರುದ್ಧ ಅಥವಾ ಇಂದಿರಾ ಗಾಂಧಿ ವಿರುದ್ಧ, ಸರ್ಕಾರದ ವಿರುದ್ಧ ಏನೂ ಬರೆಯೋ ಆಗಿಲ್ಲ. ಸೆನ್ಸಾರ್ಶಿಪ್ ಬೋರ್ಡ್ ಮಾಡಿದರು. ಸೆನ್ಸಾರ್ಶಿಪ್ ಬೋರ್ಡ್ಗೆ ಮಾಡಿರ್ತಕ್ಕಂಥ ಅಧಿಕಾರಿ ಯಾರಂದರೆ ಪೊಲೀಸ್ ಕಮಿಷನರ್ಗೆ. ಆರ್ಟಿಕಲ್ ನಂಬರ್ 40 ಇದು ಅಮೆಂಡ್ಮೆಂಟ್ ನಂಬರ್ 40. ಅಮೆಂಡ್ಮೆಂಟ್ ನಂಬರ್ 41 ಆಗಸ್ಟ್ 11ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಹಿಯರಿಂಗ್ ಇರುತ್ತೆ ಇಂದಿರಾ ಗಾಂಧಿ ವಿರುದ್ಧ. ಆಗಸ್ಟ್ 9ನೇ ತಾರೀಕಿಗೆ ಅಮೆಂಡ್ಮೆಂಟ್ ತರ್ತಾರೆ, ಅಮೆಂಡ್ಮೆಂಟ್ ನಂಬರ್ 41 ಅಮೆಂಡ್ಮೆಂಟ್ನಲ್ಲಿ ಏನಂದರೆ ಯಾವುದೇ ವಿಷಯವನ್ನು ಪ್ರೈಮ್ ಮಿನಿಸ್ಟರ್, ಸ್ಪೀಕರ್, ವೈಸ್ ಪ್ರೆಸಿಡೆಂಟ್ ಎಲ್ಲವೂ ಯಾರ ಮೇಲೆ ಕೂಡ ಇಲೆಕ್ಟ್ರೋಲ್ ಕೇಸಸ್ ಯಾವ್ಯಾವುದಿದೆ ಆ ಎಲ್ಲ ಇಲೆಕ್ಟ್ರೋಲ್ ಕೇಸಸ್ ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ ಅಂಥೇಳಿ. ಅಂದರೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು, ಸುಪ್ರೀಂ ಕೋರ್ಟಿನ ತೀರ್ಪು ಎಲ್ಲ ನಲ್ ಆ್ಯಂಡ್ ವಾಯ್ಡ್ ಆದಾಗ ಆಗಸ್ಟ್ 11ನೇ ತಾರೀಕಿಗೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಬಂದಾಗ ಅಲ್ಲಾಗಿರುವಂಥ ಘಟನೆ ಏನಂದರೆ ಇಲೆಕ್ಷನ್ನಲ್ಲಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ರಿಸಲ್ಟ್ಸನ್ನು ಅಪ್ಹೋಲ್ಡ್ ಮಾಡ್ತಾರೆ. ಹೀಗೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಅವರೇನು ಮಾಡಿದರು 41, ಆಮೇಲೆ 42 ತಂದರು. 42 ಬಗ್ಗೆ ಪ್ರಭಾಕರ್ ಭಟ್ರು ಹೇಳಿದರು. ಹೇಗೆ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಇರ್ತಕ್ಕಂಥ ನಮ್ಮ ಇದರಲ್ಲಿ ತೆಗೆದುಕೊಂಡರು ಪ್ರಿಯಾಂಬಲ್ನಲ್ಲಿ. ಅದಲ್ಲದೆ ಕೋರಮ್ ಇಲ್ಲದೆ 10% ಕೋರಮ್ ಇರುವಂಥ ಅಗತ್ಯ ಇಲ್ಲ, ಆ ರೀತಿಯಿಂದ ವಿಷಯನೂ ಅದರಲ್ಲೇ ತಂದರು. ಹೀಗೆ ಎಲ್ಲ ಒಂದು ಕಾನ್ಸ್ಟಿಟ್ಯೂಷನ್ನಿನ ಹೇಗೆ ತಿರುಚಿದ್ರು ಅನ್ನುವಂಥ ವಿಷಯವನ್ನು, ಈ ನೆರೇಟಿವನ್ನು ನಾವು ಹೇಳಬೇಕಾಗಿದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಅದು 1977 ಪೋಸ್ಟ್ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಮೆಂಡ್ಮೆಂಟ್ಸ್ನಲ್ಲಿ ಭಾಳ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಜನತಾ ಸರ್ಕಾರ ತಂದಿರೋದೇನೆಂದರೆ, ಇಂಟರ್ನಲ್ ಎಮರ್ಜೆನ್ಸಿ ತರಬೇಕಾದ್ರೆ ಆರ್ಮಿ ರೆಬೆಲಿಯನ್ ಆದರೆ ಮಾತ್ರ ಎಮರ್ಜೆನ್ಸಿ ತರಬೇಕು ಅಂತ ಅನಿಸುತ್ತೆ. ಆರ್ಮಿ ರೆಬೆಲಿಯನ್ ಪಾಕಿಸ್ತಾನದಲ್ಲಿ ಮಾತ್ರ ಬರುತ್ತೆ, ನಮ್ಮಲ್ಲಿ ಬರಲ್ಲ. ಹೀಗಾಗಿ ಪ್ರಜಾಪ್ರಭುತ್ವ ಉಳಿಯುತ್ತೆ. ಹೀಗಾಗಿ ಇದರಲ್ಲಿ ವಿಷಯ ಮುಖ್ಯವಾಗಿರೋದೇನೆಂದರೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ಡೆಮೋಕ್ರಸಿ. ಸದಾ ಜಾಗೃತವಾಗಿ ಈ ರೀತಿಯಿಂದ ಷಡ್ಯಂತ್ರ ಮಾಡುವಂಥವ್ರ ಬಗ್ಗೆ ವಿಚಾರದಿಂದ, ಕಾರ್ಯದಿಂದ ಎರಡೂ ನಾವು ಸರಿಯಾಗಿ ಎದುರಿಸಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಕಾರ್ಯಕ್ರಮ ನಡೆದಿದೆ. ಸಾಕಷ್ಟು ಇದರಲ್ಲಿ ವಿವರವಾಗಿರ್ತಕ್ಕಂಥ ಅನೇಕ ಕರ್ನಾಟಕದಲ್ಲಾಗಿರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಭುಗಿಲ್ನಲ್ಲಿದೆ. ಸೂರ್ಯಪ್ರಕಾಶ್ ಅವರು ಬರೆದಿರ್ತಕ್ಕಂಥ
ವಿಷಯ ಎಮರ್ಜೆನ್ಸಿ ಅಟ್ರಾಸಿಟೀಸ್ ಬಗ್ಗೆ ಇದೆ. ಎಮರ್ಜೆನ್ಸಿನಲ್ಲಿ ಪುಪುಲ್ ಜೈಕರ್ ಅವರ ಆಟೋಬಯೋಗ್ರಫಿನಲ್ಲಿ ಅವರು ಇಂದಿರಾ ಗಾಂಧಿಯವರು ಯಾವ ರೀತಿಯಿಂದ ಮಾಡಿದ್ದಾರೆ ಅನ್ನುವಂಥದ್ರ ವಿಷಯ ಇದೆ. ಶಾ ಕಮಿಷನ್ ಮುಂದೆ ಎಮರ್ಜೆನ್ಸಿ ಅಟ್ರಾಸಿಟೀಸ್ ಆಗಿರ್ತಕ್ಕಂಥ ವಿಷಯಗಳಿದೆ. ಈ ರೀತಿಯಿಂದ ಕಾನೂನಾತ್ಮಕವಾಗಿ, ಸಂಘಟನಾತ್ಮಕವಾಗಿ ಮತ್ತು ವಿಚಾರದಿಂದ ನಾವು ಇದನ್ನು ಎದುರಿಸುವಂಥ ರೀತಿಯಲ್ಲಿ ನೆರೇಟಿವನ್ನು ಸೆಟ್ ಮಾಡಬೇಕು. ಸಂವಿಧಾನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರದಿದೆ. ಅವರೇನು ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ನಾವು ವಾದದಿಂದ ನಮ್ಮ ವಿಚಾರವನ್ನು ಹೇಳಬೇಕು ಅನ್ನುವಂಥ ಪ್ರಯತ್ನದಿಂದ ಈ ಒಂದು ಯೋಜನೆ ಮಾಡಿದೆ. ಇನ್ನು ಹೆಚ್ಚಿನ ವಿವರ ಚರ್ಚೆ ಎಲ್ಲ ಸಾಕಷ್ಟು ಇದರಲ್ಲಿ ಬುಕ್ಸ್ನಲ್ಲಿದೆ. ವೈಚಾರಿಕ ಸರ್ಕಲ್ನಲ್ಲಿ, ಕಾನೂನು ಸರ್ಕಲ್ನಲ್ಲಿ ಇದರದ್ದೆಲ್ಲ ವಿವರವಾಗಿರ್ತಕ್ಕಂಥ ಚರ್ಚೆ ಮಾಡುವಂಥ ಅಗತ್ಯ ಇದೆ. ಇವತ್ತು 49ನೇ ವರ್ಷ, ಮುಂದಿನ ವರ್ಷ ಅಂದರೆ ಈಗಿನಿಂದ ಶುರು ಆಗುತ್ತೆ 50ನೇ ವರ್ಷಕ್ಕೆ ಈ ನೆರೇಟಿವನ್ನು ಸರಿಯಾಗಿ ನಾವು ಜನರ ಮುಂದೆ ಇಡಬೇಕು ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಇಷ್ಟೊತ್ತಿದ್ದೀರಿ. ತಮಗೆಲ್ರಿಗೂ ಧನ್ಯವಾದ. सारथी सत्यम परम धीमहि।